ಎರಡನೇ ಭಾಳ ನಮ್ದೇನು ಸಮಸ್ಯೆ ಅಂದರೆ ಚಿನ್ಮಯಿ ಹೇಳ್ತಿದ್ರು ಏನು ಹೇಳಿದಂದ್ರೆ ನಾ ಹೆಂಗೆ ಕನಸ್ಕೊಂಡಿದ್ದೆ ಚಿನ್ಮಯಿ ಅಂತ ಬರೆದು ಮುಂದೆ IAS ಅಂತ ಬರೀತಿದ್ದೆ, ಅದನ್ನು ಬೋರ್ಡ್ ಹಾಕ್ಕೊಂಡಿದ್ದೆ. ನೀವೆಲ್ಲ ಹುಡುಗರು ನಿಮ್ಮ ಮಕ್ಕಳ ಮೇಲೆ ಕಲಿಸ್ರಿ, ಅವ್ರ ಹೆಸರು ಬರೆದು ಮುಂದೆ IAS ಅಂತ ಹಾಕ್ಕೊಳ್ಳಿ. ಅದ್ರ ಸಮಸ್ಯೆ ಅಂದ್ರೆ ಎಲ್ಲರೂ ಹೆಸರು ಬರೆದು IAS, ಡಾಕ್ಟ್ರು, ಇಂಜಿನಿಯರ್ ಹಾಕೋತಿರ್ತಾರೆ, ಸ್ವಾಮಿಗಳಂತೂ ಒಬ್ಬರು ಹಾಕ್ಕೊಳ್ಳೋದಿಲ್ಲ. ಅಂದ್ರೆ ಮಕ್ಕಳಿಗೆ ಬರೀ ಡಾಕ್ಟ್ರು, ಇಂಜಿನಿಯರು, IAS ಮತ್ತು ಜನಪ್ರತಿನಿಧಿಗಳು ಮಾಡಿದ್ರೆ ಸ್ವಾಮಿಗಳೇ ಮಾಡೋದು. ಇಲ್ಲಿ ನಾವು ಭಕ್ತರ ಮನೆಗೆ ಹೋಗ್ತೀವಲ್ಲ, ಅವ್ರು ಏನಂತಾರೆ ಅಂದ್ರೆ ನಮಸ್ಕಾರ ಮಾಡ್ತಾರೆ, ಮಾಡಿ ಯಪ್ಪ ದೊಡ್ಡ ಮಗ ಭಾಳ ಶಾಣೆ ಇವನ್ನ ಡಾಕ್ಟರ್ ಮಾಡ್ತೀವಿ, ಇದು ಎರಡನೇ ಮಗ ಶಾಣೆ ಇಲ್ಲ ಇವನ್ನ ಇಂಜಿನಿಯರ್ ಮಾಡ್ತೀವಿ, ಇದು ಮೂರನೇದು ಇಲ್ಲೇ ಓಡಾಡ್ತೀವಿ ಅಷ್ಟು ಶಾಣೆ ಇಲ್ಲ ಇದಕ್ಕೆ B.Ed D.Ed ಮಾಡಿ ಶಿಕ್ಷಕರು ಮಾಡ್ತೀವಿ, ಇದು ನಾಲ್ಕನೇದು ಐತಪ್ಪ ಕೆಟ್ಟ ಉಡಾಳ ಐತಿ ನಿನ್ನ ಮಠಕ್ಕೆ ಕರ್ಕೊಂಡೋಗಿ ಸ್ವಾಮಿ ಮಾಡಿ ಶಾಣೆರೆಲ್ಲರೂ ಹಿಂಗಾಗಿ ಮತ್ತು ನಮ್ಮಂತ ಓಡಾಡ್ಕೊಂಡು ಸ್ವಾಮಿಗಳು ಮಾಡಿದ್ರೆ ಸಮಾಜ ಆಗಿರ್ತದೆ. ಅದಕ್ಕೆ ಮತ್ತು ಒಬ್ಬೊಬ್ಬರು ಭಾಳ ಮಂದಿ ಇಲ್ಲ, ಯಾರೇ ಒಬ್ಬೊಬ್ಬರು ಮುಂದೆ ಸ್ವಾಮಿಗಳು ಅಂತ ಬರ್ಕೋಬೇಕಂದ್ರೆ ಇಂಥವೆಲ್ಲ ಕಟ್ಟಕ್ಕೆ ಸಾಧ್ಯ ಆಗುತ್ತೆ. ಇಂಥ ಒಂದು ಅಭೂತಪೂರ್ವ ಮತ್ತು ಹೃದಯ ಸ್ಪರ್ಶಿ ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲ ಹಿರಿಯರಿಗೂ ತಮಗೂ ಶರಣ. ನಾವೊಂದೆರಡ ಮಾತು ಕೇಳ್ತೀನಿ, ಭಾಳ ಜನ ಹೇಳಿದ್ರು. ಇಡೀ ಗವಿಸಿದ್ದೇಶ್ವರ ಮಠ ಮತ್ತು ಪರಮ ಪೂಜ್ಯರು ಅವರು ಒಂದೇ ಸಂಕಲ್ಪ, ಒಂದೇ ಗುರಿ. ಏನು ಅಂದ್ರೆ ತಾವು ಪೂಜಿಸುವ ದೇವರ ಮಂದಿರದಲ್ಲಿ, ತಾವು ಆರಾಧಿಸುವ ದೇವರ ಮಂದಿರದಲ್ಲಿ ದೀಪ ಹಚ್ಚುವುದಕ್ಕಿಂತ ದೀಪವೇ ಇಲ್ಲದ ಗುಡಿಸಲಿನ ಮಕ್ಕಳ ಎದೆಯಲ್ಲಿ ಅಕ್ಷರದ ದೀಪ ಹಚ್ಚುವುದೇ ಶ್ರೇಷ್ಠ ಅಂತ ತಿಳ್ಕೊಂಡು ಬಂದಂಥ ಗುರು ವರ್ಷಾಂತಿ ಮಹಾಸ್ವಾಮಿಗಳವರು ಕಾಶಿ ಒಳಗಿದ್ದರು. 16 ವರ್ಷ ಕಾಶಿ ಒಳಗೆ ಓದಿ ಕೊಪ್ಪಳಕ್ಕೆ ಬಂದರು. ಅವರು ದೊಡ್ಡ ಪಂಡಿತರು, ಯೋಗ, ತರ್ಕ, ನ್ಯಾಯ, ಇಡೀ ಬೇರೆ ಬೇರೆ ರಾಜ್ಯದ ವ್ಯಾಜ್ಯಗಳ ಅವ್ರ ಹತ್ರ ಬರ್ತಿದ್ರು. ಅಷ್ಟು ದೊಡ್ಡ ಪಂಡಿತರು. ಅವ್ರಿಗೆ ಅನಿಸಿದ್ದು, ನಾನು ಕಾಶಿಯಾಗ ಓದಿ ಪಂಡಿತ ಆದೆ, ನಮ್ಮ ನಾಡಿನ ಮಕ್ಕಳಿಗೆಲ್ಲ ಶಿಕ್ಷಣ ಇಲ್ಲ ಅಂತ ತಿಳ್ಕೊಂಡು ಅವರು ಆಗಿನ ಕಾಲದ ಉಚಿತ ವಸತಿ ನಿಲಯ, ಪ್ರಸಾದ ನಿಲಯ, ಅವ್ರು ಮಂದಿ ಮನೆಗೆ ಹೋಗಿ ಜೋಳಿಗೆ ಹಿಡ್ಕೊಂಡು ನನ್ನ ಜೋಳಿಗೆ ಕಾಣಿಕ ಹಾಕಿ ಅಂತ ಕೇಳಿಲ್ಲ, ನನ್ನ ಜೋಳಿಗೆ ನಿಮ್ಮ ಮಕ್ಕಳನ್ನ ಹಾಕಿ ನನ್ನ ಮಠದಾಗ ಎತ್ಕೊಂಡು ಓಡಿಸ್ತೀನಿ ಅಂತ ಮತ್ತು ಮನುಷ್ಯಾಂತಿ ಮಹಾಸ್ವಾಮಿಗಳ ಸತ್ಪರಂಪರೆಯನ್ನೇ ನಮ್ಮ ಗುರುಗಳು ಶಿವಶಾಂತವೀರ ಮಹಾಸ್ವಾಮಿಗಳವರು ನಡೆಸ್ಕೊಂಡು ಬಂದರು. ನನಗೆ ಅಜ್ಜರು ಹೇಳ್ತಿದ್ರಿಲ್ಲ, ನನಗೆ ರಾಮಕೃಷ್ಣ ಮಿಷನ್ನಂಗ ನಾನು ಇಲ್ಲಿ ಶಾಲೆ ಕಟ್ಟಬೇಕಂತ ಮಾಡ್ತಿದ್ದೆ, ಪೂರಾ ಕನ ಕಾಡ್ತಿರೋ ಮುಂದೆ ನನಗೆ ಅರ್ಥ ಬಿಟ್ಟುಬಿಟ್ಟೆ ಅಂದರು. ನನಗೇನಾಗಲಿ, ನಾವು ಕಾಡಬೇಕು ಮನೆ ಕೇವಲ ಹಣದ ಬರ್ತೀನಿ ನಾನು. ಮತ್ತು ಎಲ್ಲದಕ್ಕಿಂತ ಜಾಸ್ತಿ ಏನಂದ್ರೆ ನನಗೆ ಕೊಪ್ಪಳ ಜನ ಮತ್ತು ಕೊಪ್ಪಳ ನಾಡಿನ ಜನ ಒಂದು ಹೃದಯ ತುಂಬಿ ಹೇಳುವ ಮಾತೇನಂದ್ರೆ, ಅವ್ರ ಮಕ್ಕಳಿಗಿಂತ ಅವ್ರ ಮಗನಿಗಿಂತ ನನಗೆ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ. ಅವರ ಪ್ರೀತಿ, ಪ್ರೋತ್ಸಾಹ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ. ಮತ್ತು ಇದೊಂದು ಗುರುಕುಲ ಕಟ್ಟಬೇಕನ್ನುವ ಸಂಕಲ್ಪ ಎದಕ್ಕೆ ಅಂತಂದ್ರೆ, ಈಗ ನಾವು 5,000 ಮಕ್ಕಳ ವಿದ್ಯಾರ್ಥಿಗಳ ಹಾಸ್ಟೆಲ್ ಕಟ್ತಿದ್ದೆವು, ಅರ್ಧಕ್ಕೆ ನಿಂತಿತ್ತು. ಅರ್ಧಕ್ಕೆ ನಿಂತಾಗ ಆರ್ಥಿಕವಾಗಿ ಅವು ಇವು ಏನೇನೋ ಸಮಸ್ಯೆಗಳಿದ್ದಾಗ ಹಂಗೆ ಮಾಡ್ಬೇಕಂತೇಳಿ ಏನೋ ಶುರು ಮಾಡಿದ್ವಿ. ಆಶ್ಚರ್ಯ ಏನು ಅಂದ್ರೆ, ಸಾಹೇಬರು ಹೇಳ್ದಂಗೆ
ನಾವು ಅರ್ಧಕ್ಕೆ ನಿಂತಂಥ 5,000 ಮಕ್ಕಳ ವಸತಿ ನಿಲಯ ಪೂರ್ಣ ಮಾಡುವುದಷ್ಟೇ ನಮ್ಮ ಸಂಕಲ್ಪ ಇತ್ತು. ಅದು ಮುಗಿದ್ರೆ ಸಾಕಂತಿತ್ತು. ಆದರೆ ಇಡೀ ನಾಡಿನ ಜನರ ಕರುಣೆ ಎಷ್ಟು ದೊಡ್ಡದು ಅಂದ್ರೆ, ನಾನು ಸಂಕಲ್ಪ ಮಾಡಿದ್ದು ಬರೀ ಅದು ಅಷ್ಟೇ ಹಾಸ್ಟೆಲ್ ಪೂರ್ಣ ಮಾಡಬೇಕಂತ. ಆದರೆ ಇವತ್ತು ನೀವು ಕೊಟ್ಟ ದಾನ ಇದು 2 ಹಾಸ್ಟೆಲ್ಗಳ ನಿರ್ಮಾಣ ಆಗಿದೆ. ಮತ್ತು ಇದ್ರ ಪುಣ್ಯ ಎಲ್ಲಿ ಹೋಗ್ಬೇಕಿದೆ? ಇಷ್ಟೆಲ್ಲ ಜನ ಕೊಟ್ಟಿದ್ದಾರೆ. ಭಾಳ ಜನ ಅಂತಿರ್ತಾರೆ, ಏನಂತಾರಂದ್ರೆ ಅಲ್ಲಿ 5,000 ಮಕ್ಕಳು, ಮತ್ತಿಲ್ಲಿ 15 ಮಕ್ಕಳು, ಇಲ್ಲಿ ಶಾಲೆ ಶಿಕ್ಷಣ ಉಚಿತ ಅಂತೀರಿ, ಮತ್ತಿದನ್ನು ನಡೆಸೋದು ಹೆಂಗ? ಯಾವಾಗ ನಡೆಯೋದಿಲ್ಲ ಅಂದ್ರೆ ನಾನಾ ನಡೆಸ್ತೀನಿ ಅಂತ ನಮ್ಮ ತಲೆಯಾಗಿದ್ದರೂ ನಡೆಯೋದಿಲ್ಲ. ಯಾವುದು ನಾವು ನಡೆಸ್ತೀನಿ ಅಂತ ತಲೆಯಾಗಿದ್ದರೆ ಯಾವುದು ನಡೆಯೋದಿಲ್ಲ. ಮತ್ತು ನಮ್ಮ ಥೇರಿ ಹೆಂಗಂದ್ರೆ, ಈಗ ಅವ್ರು ಕುಂತಾರಲ್ಲ, ಅವ್ರ ಥೇರಿ ಹೆಂಗಂದ್ರೆ, ಈಗ ಪಂಚವಾರ್ಷಿಕ ಈ ವರ್ಷ ಏನು ಯೋಜನೆ ನಾವು ಹೇಳಿದ್ವಿ ಅಂದ್ರೆ 5 ವರ್ಷ ನಡೆಸ್ಬೇಕಂತಾರೆ ಅವರು. ನಮ್ದು ಹಂಗಲ್ಲ, ಈ ವರ್ಷ ನಮ್ಮ ಜೋಳಿಗೆ ದುಡ್ಡು ಐತಿ ಮಾಡೀವಿ, ಮುಂದಿನ ವರ್ಷ ನಮ್ಮ ಹತ್ರ ಏನಂದ್ರೆ ನನ್ನ ಕಡೆಯಿಂದ ಆಗಲ್ಲಪ್ಪ, ಮತ್ತೆ ಯಾರು ನಡೆಸೋರಿಗೆ ಕೊಟ್ಟು ಹೋಗ್ತೇನೆ ಅಷ್ಟೇ, ನಾನಾ ನಡೆಸ್ಬೇಕನ್ನೋದು ನನ್ನ ತಿಳಿಯಾಗ್ತದೆ. ನನ್ನ ಧರ್ಮ ಏನು? ನನ್ನ ಜೋಳಿಗೆ ಎಲ್ಲಿವರೆಗೆ ಐತೆ ಅದನ್ನು ಮಾಡ್ಬೇಕಷ್ಟೆ. ಇಲ್ಲಾಂದಾಗ ನಮಗೂ ಇಲ್ಲ ನಿಮಗೂ ಇಲ್ಲ. ನಿಮ್ಮ ಉಡ್ಯಾಗ ಹಾಕಿ ನಂದು ಇಷ್ಟ ಅಂತ ಹೇಳ್ಬಿಡ್ರವ ನಾನು ಅಷ್ಟೆ. ನನಗೇನು ನಾನಾ ನಡೆಸ್ಬೇಕಂತ ತಿಳಿಯಾಗಿಲ್ಲ. ಯಾರು ನಡೆಸ್ತಾರ ಅವ್ರಿಗೆ ಕೊಟ್ಟು ನೀವು ಮಾಡಿ, ಒಟ್ಟು ಮಕ್ಕಳು ಓದಿದ್ರೆ ಸಾಕಲ್ಲ, ನಾವು ನಡೆಸ್ಬೇಕಂತ ಮತ್ತಿಷ್ಟೆಲ್ಲ ಇದು ನಡಿಬೇಕಾದ್ರೆ ನನಗೇನು ಅನ್ನಿಸ್ತಿತ್ತು, ಆ ಹಾಸ್ಟೆಲ್ ಮುಗಿದ ಮೇಲೆ ಭಾಳಷ್ಟು ಜನ ವಿದ್ಯಾರ್ಥಿನಿಯರು ಹೆಣ್ಮಕ್ಳು ಕನಕಗಿರಿ, ಕುಷ್ಟಗಿ, ಯಲಬುರ್ಗದ ಆ ಭಾಗದಿಂದ ಬೆಳಿಗ್ಗೆ 8 ಗಂಟೆ ಕಾಲೇಜ್ ಇದ್ರೆ 5 ಗಂಟೆಗೆ ಓಡ್ಬಿಡ್ಬೇಕು. 5:30 ಬಂದು ಮಧ್ಯಾಹ್ನ ಊಟ ಇರೋದಿಲ್ಲ, ಮತ್ತು ಬಸ್ಸಿಗೆ ಹೋಗೋದು ಬರೋದು ಇಷ್ಟೆಲ್ಲ ತ್ರಾಸ ಅನ್ನಿಸ್ತಿತ್ತು. ಅದಕ್ಕೇನೋ ಒಂದು ಸಣ್ಣ ಸಂಕಲ್ಪ ಮಾಡಿದೆ, ನೋಡೋಣ ಒಂದು ಸ್ವಲ್ಪ ಮಕ್ಕಳಿಗೆ ಒಂದು ಮಾಡೋಣ ಅಂತ ತಿಳ್ಕೊಂಡು, ಇದು ಎಲ್ಲೋ ಮಾಡ್ಬೇಕಂತಿತ್ತು ನನಗೆ. ಇದು ಕಾಟ್ರಾಳೆ ಮಾಡ್ಬೇಕಂತಿರೋದಿಲ್ಲ, ಇದು ಭೂಮಿ, ಇದು ಹುಡುಗರು ಭಾಳ ಒಂದಿಷ್ಟು ಗದ್ದೆ ಮಾಡ್ಬೇಕಂತ ತೊಗೊಂಡಿದ್ದೀನಿ. ಒಂದು 40 ಎಕರೆ ಗದ್ದೆ ಮಾಡೋದು ದಾಸೋಕ್ ಆಗುತ್ತಂತ ತಿಳ್ಕೊಂಡು, ಅದು ಗದ್ದೆ ಹೋಗಿ ಎಲ್ಲೋ ಮಾಡ್ಬೇಕಾಗುತ್ತೆ. ಕಾಟ್ರಾಳೆ ಜಾಗಕ್ಕೆ ಬಂದು ಇವತ್ತು ಇಷ್ಟೆಲ್ಲ ನಿರ್ಮಾಣ ಆಗಿದೆ. ಆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು, ಇದು ನೀವಿನ್ನೂ 33% ಹೆಣ್ಮಕ್ಳಿಗೆ ಕೊಡ್ಬೇಕು, ಅದು ಕೊಡ್ಬೇಕಂತ ಗುದ್ದಾಡ್ತೀರಿ. ನಮ್ಮಲ್ಲಿ ಪೂರ 100% ರಿಸರ್ವೇಷನ್ ಮತ್ತು ಬರೀ ಹೆಣ್ಮಕ್ಳಿಗೆ ಅಂತಲ್ಲ, ಭವಿಷ್ಯದ ಶಕ್ತಿ ಕೊಡಲಿ, ಮತ್ತು ಗಂಡು ಮಕ್ಕಳಿಗೆ ಒಂದು ಸಪ್ರೇಟ್ ಇಂಥದ್ದು ಮಾಡ್ತೀವಿ. ಮತ್ತೊಂದು ನಾವಿರೋದ ಮಾಡೋದಕ್ಕಾಗಿ ಒಂದೇ ಗೌಶಿದ ಬಗ್ಗೆ ಕೇಳೋದು ಏನಂದ್ರೆ, ಇಂಥ ಕೆಲಸ ಮಾಡಲಿಕ್ಕೆ ತೆರೆಯೊಳಗೆ ಯಾವಾಗಲೂ ಸದ್ಬುದ್ಧಿ ಕೊಡು, ಕೈಗೆ ಶಕ್ತಿ ಕೊಡು, ಅಷ್ಟೇ. ಇಷ್ಟಪಟ್ಟು ಒಂದು ಸದಾ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡೋಣ. ಇದಕ್ಕೆಲ್ಲ ಬಹಳಷ್ಟು ಜನ ಸಹಾಯ ಮಾಡಿದ್ದಾರೆ, ಅವರು ಇವರು ಅಂತ ನಾನು ಹೇಳಲಾರೆ. ಬಹಳಷ್ಟು ಜನ ಈ ಕಾಣುವ ಸಂಭ್ರಮದ ಹಿಂದೆ ಸಾವಿರ ಕಾಣದ ಕೈಗಳ ದಾನ ಇದೆ. ಅವರೆಲ್ಲ ಎಷ್ಟೋ ಮಂದಿ ಸಣ್ಣ ಮಕ್ಕಳು ಅವರಪ್ಪ ಅವ್ವ ತಮಗೇನು ಪಾಕೆಟ್ ಮನಿ ಅಂತ ಕೊಟ್ಟಿರ್ತಾರೆ, ಅವನು ತೆಗೆದಿಟ್ಟು ಅವು ಮಕ್ಕಳು ತಮ್ಮ ಹುಟ್ಟು ಹಬ್ಬದ ದಿವಸ ಅಜ್ಜ ಮಕ್ಕಳಿಗೆ ಆಚರಿಸಬೇಕಾಗತ್ತಲ್ಲ ಅಂತ ತಿಳ್ಕೊಂಡು ಅವ್ರ ಮಕ್ಕಳು ತಂದು ನಮ್ಗೆ ಕೊಟ್ಟವು. ಅವೆಲ್ಲ ಇದು ಸುಮಾರು ಒಂದು 48 ಎಕರೆ ಕ್ಯಾಂಪಸ್ಸು. ಈಗ 1500 ಮಕ್ಕಳಿಗೆ ಡೈನಿಂಗ್ ಹಾಲು, ಸಭಾಭವನ ಆಗಿದೆ, ಕಾಲೇಜ್ ಆಗಿದೆ. ಒಂದು ಹಾಸ್ಟೆಲ್ 700 ಮಕ್ಕಳಿಗಾಗಿ, ಇನ್ನೊಂದು ಹಾಸ್ಟೆಲ್ ಬುನಾದಿ ಹಾಕಿದ್ದೇನೆ. ಒಂದು ಗೌಶಿತ್ ಯಾವಾಗ ಶಕ್ತಿ ಕೊಡ್ತಾನೆ ಅವಾಗ ಅದು ಮುಗಿಸೋಣ, ಅದನ್ನು ಮುಗಿಸುವ ಕೆಲಸ ನೆಕ್ಸ್ಟ್ ಅದನ್ನು ಮಾಡುವ. ಇದನ್ನೆಲ್ಲ ಶ್ರೇಯ, ಇಷ್ಟೆಲ್ಲ ಆಗಿದೆ ಇಲ್ಲ, ಇದ್ರ ಶ್ರೇಯ ಇದು ಯಾರಿಗೆ ಸಲ್ಲಬೇಕು? ಇದು ಇಷ್ಟೆಲ್ಲ ಕೆಲಸ ಆಗಿದೆ, ಇದ್ರ ಶ್ರೇಯ ಯಾರಿಗೆ ಸಲ್ಲಬೇಕು ಅಂದ್ರೆ, ಅಲ್ಲಮ ಪ್ರಭುದೇವರು ಒಂದು ಚಲೋ ಮಾತು ಹೇಳ್ತಾರೆ. ಅವ್ರೇನು ಹೇಳ್ತಾರೆ ಅಂದ್ರೆ, ಮಜ್ಜನ ಕೆರೆದು ಫಲವ ಬೇಡುವರಯ್ಯ, ಆ ಫಲವು ಸೀತಾಳ ಕಲ್ಲದೆ ನಿಮಗೆಲ್ಲಿ. ವಚನ ದೊಡ್ಡದಿದೆ, ಅದರ ಅರ್ಥ ಹೇಳ್ಬಿಡ್ತೀನಿ. ಈಗ ನಾವು ದೇವರಿಗೆ ಪೂಜೆ ಮಾಡ್ತೀವಿ. ಏನು ಪೂಜೆ ಮಾಡ್ತೀವಿ ಅಂದ್ರೆ, ಇಲ್ಲ ನಾವು ಭಾಳ ನೇಮ್ ಐತಿ ನಮ್ಮದು. ಏನು ನೇಮ್ ಅಂದ್ರೆ, ನಾವು
ಮಡಿಯಿಂದ ನೀರು ತಗೊಂಡು ಬಂದು ಅಭಿಷೇಕ ಮಾಡಿರಿ, ಪುಣ್ಯ ಬರ್ಬೇಕು ನಮಗ. ಅಲ್ಲವ ಪ್ರಭು ಭಾಳ ಚಲೋ ಮಾತಾಡ್ತಾನೆ. ಏನಂತಾನಂದವ, ಹೌದಪ್ಪ, ನೀ ಮಡಿಯಿಂದ ನೀರು ತಗೊಂಡು ಬಂದು ದೇವರಿಗೆ ತಲೆ ಮೇಲೆ ಹಾಕಿ ಅಭಿಷೇಕ ಮಾಡಿ ಪೂಜೆ ಮಾಡಿ ಅಂದ್ರೆ ಪುಣ್ಯ ಯಾರಿಗೆ ಬರ್ಬೇಕು ಅಂದ್ರೆ ನೀರು ತಂದು ಹಾಕುವವರಿಗೆ ಪುಣ್ಯ ಅಲ್ಲ, ನೀರು ಕೊಟ್ಟ ಕೆರೆಹಳ್ಳ ಬಾವಿಗಳಿಗೆ ಮೊದಲು ಪುಣ್ಯ ಬರಬೇಕು. ಮತ್ತು ನೀವು ಇಲ್ಲಿ ನಾವು ಮಡಿಯಿಂದ ಹೂವು ತಗೊಂಡು ಬಂದು ಏರಿಸಿ ಪೂಜೆ ಮಾಡಿದೆ ಅಂದ್ರೆ ಹೂವು ಏರಿಸಿದವರಿಗೆಲ್ಲ ಹೂವು ಕೊಟ್ಟ ಗಿಡಗಳಿಗೆ ಪುಣ್ಯ ಬರಬೇಕು. ಇಲ್ಲ ನಾವು ಮಡಿಯಿಂದ ನೈವೇದ್ಯ ಹಿಡಿತೀವ್ರಿ ದೇವರಿಗೆ, ಅದಕ್ಕೆ ಪುಣ್ಯ ಬರ್ಬೇಕಂದ್ರೆ ನಿನಗೆ ನೈವೇದ್ಯ ಹಿಡಿದವರಿಗೆಲ್ಲ ಧಾನ್ಯ ಬೆಳೆದ ಭೂಮಿ ತಾಯಿ ಪುಣ್ಯ ಬರಬೇಕು. ಅದಕ್ಕೆ ಯಾರೋ ಕೊಟ್ಟು ತರ್ಪಿಸಿ ನನಗೆ ಪುಣ್ಯ ಬರ್ಬೇಕು ಅನ್ನೋದು ತಪ್ಪಾಗ್ತೈತೆ ಅಂತ ಅಲ್ಲಮ ಪ್ರಭು ಹೇಳಿದ ಮಾತು. ಅದಕ್ಕೆ ಇದನ್ನ ಎಷ್ಟೆಲ್ಲ ಮಾಡಿದ್ದೇನೈತಲ್ಲ, ಇದರ ಪುಣ್ಯ ಯಾರಿಗೆ ಸಲ್ಲಬೇಕು ಅಂದ್ರೆ ಇದರ ಪುಣ್ಯ ಕೊಟ್ಟು ಸಹಿತ ಎಲ್ಲೋ ಎಲೆಮರೆಯ ಕಾಯಿಯಾಗಿ ಕುಳಿತಂತ ಭಕ್ತರಿಗೆ ಎಲ್ಲ ಪುಣ್ಯ. ಮತ್ತು ಭಕ್ತರಿಗೆ ಒಂದು ಭರವಸೆ. ಏನು ಭರವಸೆ ಅಂದ್ರೆ, ಈಗ ನೀವು ನಿಮ್ಮ ಮನೆ ಈ ಸಂಪ್ ಅಂತ ಏನಂತೀರಿ, ನೀವು ಟ್ಯಾಂಕ್ ಕಟ್ತೀರಿ, ಮನೆ ಕಟ್ಟಕ್ಕೆ ಎಲ್ಲರೂ ನೀರು ಸ್ಟೋರ್ ಮಾಡ್ತಿರಲ್ಲ. ನೀರು ಸ್ಟೋರ್ ಮಾಡಿ ಯಾಕೆ ಮಾಡ್ತೀರಿ ಅಂದ್ರೆ ಸಂಪ್ನ್ಯಾಗ ಟ್ಯಾಂಕ್ನ್ಯಾಗ ಅಂದ್ರೆ ನೀವು ಎಷ್ಟು ನೀರನ್ನು ಬಿಟ್ಟಿದ್ದ ನೀರು ಟ್ಯಾಂಕ್ ಎಂದು ಕೊಡೋಲ್ಲ. ಎಷ್ಟು ನೀರು ಕೊಡ್ತೀರಿ ಅಷ್ಟು ನಿಮ್ಗೆ ಕೊಡ್ತೈತಿ ಅನ್ನೋ ಭರವಸೆ ಇದೆ. ಮತ್ತು ಅಕಸ್ಮಾತ್ ಯಾವಾಗಾರ ಟ್ಯಾಂಕ್ ಲೀಕ್ ಆಯ್ತು, ನೀರು ಕುಡಿಯಾಕತ್ತು ಅಂದ್ರೆ ನೀವೇನು ಟ್ಯಾಂಕ್ನ್ಯಾಗ ನೀರು ಕೊಡೋದಿಲ್ಲ. ಹಂಗೆ ಹ್ಯಾಂಗೆ ನೀರಿನಾಗ ಹಾಕಿದ ಟ್ಯಾಂಕ್ನಾಗ ಹಾಕಿದ ನೀರು ಹೊಳ್ಳಿ ನಿಮಗೆ ಬರ್ತೈತಿ ಅನ್ನೋ ಭರವಸೆ ಇದೆಯೋ, ಹಂಗೆ ನಾಡಿನ ಭಕ್ತರಿಗೆ ಗವಿಮಠಕ್ಕೆ ಏನು ಮುಟ್ಟಿದ್ದೆಲ್ಲ ಹೊಳ್ಳಿ ನಮಗೆ ಮುಟ್ಟತೈತಿ ಅನ್ನೋ ಭರವಸೆ ಅದನ್ನು ಶಾಶ್ವತವಾದಂತೆ ಗೌಶಿಕ ನಿಮ್ಮೆಲ್ಲರಿಗೆ ಅನುಗ್ರಹ ಮಾಡಲಿ. ಇಂಥ ಒಳ್ಳೆಯ ಕೆಲಸಗಳು ಸದಾ ನಡೀಲಿ. ಅದಕ್ಕೆ ಗೌಶಿಕನ ಕೃಪೆ ತಮ್ಮೆಲ್ಲ ಪ್ರೇರಣೆ ಇರಲಿ. ಇದಕ್ಕೆಲ್ಲ ಹಿರಿಯರು ಅವ್ರಿಗೆ ಸುಮ್ಮನೆ ಒಂದು ಮಾತು ಹೇಳಿದ್ರೆ ಅವರು ಬಂದಿದ್ದಾರೆ. ಅವರೆಲ್ಲರ ಪ್ರೇಮ ಅಭಿಮಾನ, ತಮ್ಮ ಪ್ರೇಮ ಅಭಿಮಾನ ಇದನ್ನು ಕೆಲಸ ಮಾಡಲಿಕ್ಕೆ ಅದು ಸ್ಫೂರ್ತಿ ಕೊಡ್ತದೆ. ಚಲೋ 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 ಕೆಲಸ ಸದಾ ಮಾಡೋಣ. ತಾವೆಲ್ಲ ಬಂದಿದ್ದೀರಿ, ತಮಗೆಲ್ಲ ಧನ್ಯವಾದಗಳು. ಒಂದು ಸಣ್ಣ ವಿನಂತಿ, ಎಲ್ಲ ಹಿರಿಯರು ಹೋದ್ಮೇಲೆ ಅವು ಕುರ್ಚಿ ನಮ್ಮ ಮಠದ ವಿದ್ಯಾರ್ಥಿಗಳು ತೆಗಿತಾರೆ. ಒಂದು 5 ನಿಮಿಷ ಎಲ್ಲರೂ ತಡ್ಕೋಬೇಕು. ಅವು ಕುರ್ಚಿ ಇಟ್ಟ ತಕ್ಷಣ ಹಂಗಲ್ಲೇ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ. ತಾವು ಸಹಿತ ಹುಡುಗರಿದ್ದವರು ಸಹಕಾರ ಮಾಡಿ ಕುರ್ಚಿ ಹೊರಗೆ ಇಟ್ಬಿಡ್ಬೇಕು. ಈ ಕಡೆಯವ್ರು ಈ ಕಡೆ ಇಡ್ರಿ, ಈ ಕಡೆಯವ್ರು ಆ ಕಡೆ ಹೊರಗೆ ಇಟ್ಬಿಡ್ರಿ. ಇಟ್ಟು ಎಲ್ಲರೂ ಪ್ರಸಾದ ತಗೊಂಡು ನಾವು ದಯವಿಟ್ಟು ಹೋಗ್ಬೇಕು. ತಮಗೆಲ್ಲ